ಧನ್ಯಗಳು. ಈ ಒಂದು ಸುಂದರ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿ ಅವರೇ, ಶ್ರೀ ಭರತ್ ಶೆಟ್ಟಿ ಅವರೇ, ಶ್ರೀ ರಂಜನ್ ಶೆಟ್ಟಿ ಅವರೇ, ಶಾಲೆಯ ಪ್ರಾಂಶುಪಾಲರು, ಬೋಧಕೇತರ ವೃಂದದ ಸದಸ್ಯರೇ, ಆಹ್ವಾನಿತರೇ, ಮಾಧ್ಯಮದ ಮಿತ್ರರೇ, ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ನಾನು ಹಲವಾರು ಹುದ್ದೆಯಲ್ಲಿ ಕೆಲಸ ಮಾಡಿದಂಥ ವ್ಯಕ್ತಿ. ಆದರೆ ಕರ್ನಾಟಕ ಲೋಕಾಯುಕ್ತಕ್ಕೆ ಬಂದ ನಂತರ ನನಗನಿಸಿದ್ದು ಅಷ್ಟರವರೆಗೆ ನಾನೊಬ್ಬ ಕೂಪಮಂಡುಕನಾಗಿದ್ದೆ. ಸಮಾಜದಲ್ಲಿ ಆಗೋಗುವಂಥ ಅನ್ಯಾಯದ ಬಗ್ಗೆ ನನಗೆ ಜಾಸ್ತಿ ಅರಿವಿರಲಿಲ್ಲ. ನಾನು ಸುಖವಾಗಿದ್ದೆ, ಭಾಳಷ್ಟು ಜನರು ಸುಖವಾಗಿದ್ದರೆ ಅಂತ ತಿಳ್ಕೊಂಡಂಥ ವ್ಯಕ್ತಿ ನಾನು. ಆದರೆ ಲೋಕಾಯುಕ್ತಕ್ಕೆ ಬಂದ ಸ್ವಲ್ಪ ದಿವಸದಲ್ಲಿ ಭಾಳಷ್ಟು ಅನ್ಯಾಯವನ್ನು ಕಂಡೆ. ಅದು ಕೂಡ ನಮ್ಮ ಸಂವಿಧಾನದಲ್ಲಿ ಜನರ ಸೇವೆಗಾಗಿ ಸೃಷ್ಟಿ ಮಾಡಿದಂಥ ಸಂಸ್ಥೆಗಳಿಂದ. ಅದು ಶಾಸಕಾಂಗವೇ ಇರ್ಬೋದು, ಕಾರ್ಯಾಂಗವೇ ಇರ್ಬೋದು, ನ್ಯಾಯಾಂಗವೇ ಇರ್ಬೋದು, ಸಮಾಜದ ಮೂಲೆ ಮೂಲೆಯಲ್ಲಿ ಇರುವಂಥ ಇತರ ವೃತ್ತಿಗಳಲ್ಲೇ ಇರ್ಬೋದು. ಇದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ನಾನು ನನ್ನಲ್ಲೇ ಚರ್ಚೆ ಮಾಡಿದಾಗ ನನಗನಿಸಿದ್ದು, ಇದು ವ್ಯಕ್ತಿಗಳ ತಪ್ಪಲ್ಲ, ಇದು ಸಮಾಜದ ತಪ್ಪು. ನಾನು ಚಿಕ್ಕವನಾಗಿದ್ದಾಗ ಅಂಥ ಸಮಾಜದಲ್ಲಿದ್ದೆ. ಆ ಸಮಾಜ ಒಳ್ಳೆ ಕೆಲಸ ಮಾಡಿದ್ದವರನ್ನು ಗುರುತಿಸಿ ಸನ್ಮಾನಿಸ್ತಾ ಇತ್ತು, ತಪ್ಪು ಮಾಡಿದ್ದವರನ್ನು ಶಿಕ್ಷಿಸ್ತಾ ಇತ್ತು. ಅದು ಕೋರ್ಟ್ ಶಿಕ್ಷೆ ಅಲ್ಲ. ಉದಾಹರಣೆಗೆ, ನನ್ನ ಗ್ರಾಮದಲ್ಲಿ ಯಾರಾದರೂ ಕೆಲಸ ಮಾಡಿದರೆ, ಅನ್ಯಾಯ ಮಾಡಿದರೆ, ನನ್ನ ಪೋಷಕರು ಹೇಳ್ತಾ ಇದ್ರು, ಆ ಮನೆ ಹತ್ತಿರ ಹೋಗಬೇಡ ಅಂತ. ಆ ಬಲ್ಲ, ಅದು ಕುಟುಂಬದ ಎಲ್ಲ ಸದಸ್ಯರ ಮೇಲೆ ಬೀಳ್ತಾ ಇತ್ತು. ಆ ಕುಟುಂಬಕ್ಕೆ ಕೋರ್ಟ್ ಶಿಕ್ಷೆ ಬೇರೆ ಇತ್ತು, ಆದರೆ ಸಮಾಜದ ಭಾವನೆ ಆ ರೀತಿ ಇತ್ತು. ಗೌರವಿಸುವಂತಹ ಸಮಾಜವಾಗಿತ್ತು. ತಪ್ಪು ಮಾಡಿದ್ದವರನ್ನು ಸಮಾಜದಿಂದ ದೂರ ಇಡುವಂತಹ ಪ್ರಯತ್ನ ಆಗ್ತಾ ಇತ್ತು. ಮಾಡೋಕ್ಕೆ ಜನರು ಹೆದರ್ತಾ ಇದ್ರು. ಹೌದು, ತಪ್ಪು ಮಾಡುವವರು ಇದ್ದರು, ಇನ್ನು ಮುಂದಕ್ಕೂ ಇರ್ತಾರೆ. ಆದರೆ ಈ ಬದಲಾವಣೆ ಬಂದರೆ, ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದರೆ, ತಪ್ಪು ಮಾಡೋರ ಸಂಖ್ಯೆ ಭಾಳ ಕಮ್ಮಿ ಆಗ್ಬೋದು. ಕೆಲವು ಮೌಲ್ಯಗಳ ಪ್ರೆಸೆನ್ಸ್ ಇತ್ತು, ಅದನ್ನು ಭಾಳಷ್ಟು ಜನರು ಪಾಲಿಸ್ತಾ ಇದ್ದರು, ಅದಕ್ಕೆ ಗೌರವ ಕೊಡ್ತಾ ಇದ್ರು. ಆದರೆ ಇವತ್ತು ಆ ಸಮಾಜದ ಭಾವನೆಯಲ್ಲಿ ಬದಲಾವಣೆ ಬಂದಿದೆ. ಇವತ್ತಿನ ಸಮಾಜ ಬರೀ ಶ್ರೀಮಂತಿಕೆ ಮತ್ತು ಅಧಿಕಾರವನ್ನು ಪೂಜಿಸುವಂತಹ ಸಮಾಜದಲ್ಲಿದ್ದೇವೆ. ಪ್ರಾಮಾಣಿಕರಿಗೆ ಯಾವುದೇ ಬೆಲೆ ಇಲ್ಲ. ಪ್ರಾಮಾಣಿಕರ ಬಗ್ಗೆ ಮಾತಾಡಿದರೆ, ಬಿಡ್ರಿ ಅವನು ಹುಚ್ಚ, ಅವನು ತಿನ್ನಲ್ಲ, ಇನ್ನೊಬ್ಬನಿಗೂ ತಿನ್ನಕ್ಕೆ ಬಿಡಲ್ಲ ಅನ್ನೋ ಮಾತು ಸರ್ವಸಾಧಾರಣವಾದದ್ದು. ಇವತ್ತು ಅಧಿಕಾರದಲ್ಲಿದ್ದರೆ ಅವನಿಗೊಂದು ಸಲಾಂ, ಶ್ರೀಮಂತನಾಗಿದ್ದರೆ ಅವನಿಗೊಂದು ಸಲಾಂ. ಯಾವ ರೀತಿ ಅಧಿಕಾರಕ್ಕೆ ಬಂದ, ಎಷ್ಟು ಹಣ ಕೊಟ್ಟು ಬಂದ, ಯಾವ ರೀತಿ ಮೋಸ ಮಾಡಿ ಬಂದ ಅನ್ನುವ ಮಾಹಿತಿ ಸಮಾಜಕ್ಕೆ ಇದ್ದರೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂಥವರಿಗೆ ಗೌರವ ಜಾಸ್ತಿ. ಉದಾಹರಣೆಗೆ, ಜೈಲಿಗೆ ಹೋಗಿ ಜಾಮೀನು ತಗೊಂಡು ಬಂದಂಥ ವ್ಯಕ್ತಿಗಳಿಗೆ, ಇನ್ನೂ ಖುಲಾಸೆ ಆಗದಂಥ ವ್ಯಕ್ತಿಗಳು ಸ್ವಾಗತ ಮಾಡೋಕ್ಕೆ ಏರ್ಪೋರ್ಟಿಗೆ ಹೋಗ್ತಾರೆ, ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ, ಬಸ್ ಸ್ಟೇಷನ್ಗೆ ಹೋಗ್ತಾರೆ, ಮೆರವಣಿಗೆಯಲ್ಲಿ ಕರ್ಕೊಂಡು ಬರ್ತಾರೆ, ಜಯಕಾರ ಹಾಕ್ತಾರೆ, ಹಾರ ಹಾಕ್ತಾರೆ. ಹೂವಿನ ಹಾರ ಅಲ್ಲ, ಸೇಬಿನ ಹಾರ ಹಾಕ್ತಾರೆ. ಎಂಥ ಸಮಾಜದಲ್ಲಿದ್ದೇವೆ ನಾವು.
ಅದೇ ಪ್ರಾಮಾಣಿಕನಿಗೆ ಆ ಬೆಲೆನೂ ಇಲ್ಲ. ನಮ್ಮ ಹಿರಿಯರು ಸಮಾಜದಲ್ಲಿ ಶಾಂತಿ ಸೌಹಾರ್ದ ಬೇಕನ್ನುವ ನಿಟ್ಟಿನಲ್ಲಿ ಕೆಲವು ಸಾಮಾಜಿಕ ಮೌಲ್ಯಗಳನ್ನು ಈ ಕಾನೂನು ಜಾರಿಗೆ ಬರುವ ಮೊದಲೇ ಸೃಷ್ಟಿ ಮಾಡಿದರು. ಅದರ ಆಧಾರದ ಮೇಲೆ ಸಮಾಜ ತನ್ನ ಭಾವನೆಯನ್ನು ತೋರಿಸ್ತಾ ಇತ್ತು. ಆ ಸಮಾಜದ ಭಾವನೆಯಿಂದ ಬಹಳಷ್ಟು ಜನರು ಸರಿದಾರಿಯಲ್ಲಿ ಹೋಗ್ತಾ ಇದ್ರು. ಏನಾಗಿದೆ ಇವತ್ತು? ಯಾವ ರೀತಿಯಲ್ಲಿ ನಮ್ಮ ಸಮಾಜ ಇವತ್ತು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದೆ? ಇದಕ್ಕೆ ಮೂಲ ಕಾರಣ ಒಂದು ರೋಗ. ಇದರ ಹೆಸರು ದುರಾಸೆ. ಈ ದುರಾಸೆಗೆ ಮಿತಿ ಇಲ್ಲ. ಎಷ್ಟು ಮಾಡಿದ್ರೂ ಸಾಲಲ್ಲ. ಮತ್ತು ಬೇಕು ಅನ್ನೋ ರೋಗ. ಈ ರೋಗಕ್ಕೆ ಮದ್ದಿಲ್ಲ. ಈ ರೋಗ ಇದ್ದರೆ ಕಾನೂನಿಗೆ ಹೆದರಿಲ್ಲ. ಅದು ನಮ್ಮ ದೇಶದಲ್ಲಿ ಕಾನೂನು ಜಾರಿಗೆ ಬರಬೇಕಾದ್ರೆ ಕೊನೆ ಹಂತದಲ್ಲಿ ಸುಪ್ರೀಂ ಕೋರ್ಟಿಂದ ಜಾರಿಗೆ ಬರಬೇಕಾದ್ರೆ 50 ವರ್ಷ ಬೇಕು. ಯಾರು ಹೆದರ್ತಾರೆ? 30 ವರ್ಷದಲ್ಲಿ ಮೋಸ ಮಾಡಿ ಲಂಚ ತಗೊಂಡು ಶ್ರೀಮಂತನಾಗಿದ್ರೆ ಇನ್ನೊಂದು 50 ವರ್ಷ ಅದೇ ರೀತಿ ಸಮಾಜ ಅವರನ್ನು ಗುರುತಿಸ್ಕೊಂಡು ಹೋಗ್ತಾ ಇದ್ರೆ ಮತ್ತೆ 80 ವರ್ಷದ ನಂತರ ಆ ಶಿಕ್ಷೆ ಆದರೆ ಯಾರು ಹೆದರ್ತಾರೆ? ಅದು ಕೂಡ ಇವತ್ತು ಶಿಕ್ಷೆ ಬಗ್ಗೆ ಹೇಳುವುದಿದ್ರೆ ಯಾರನ್ನಾದ್ರೂ ಕೇಳಿ ನೋಡಿ, ಯಾಕ್ರಿ ಜೈಲಿಗೆ ಹೋದವರನ್ನ ನೀವು ಸ್ವಾಗತ ಮಾಡೋಕ್ಕೆ ಬರ್ತೀರಲ್ಲ ಏರ್ಪೋರ್ಟಿಗೆ ಅಂತ ಕೇಳಿದ್ರೆ ಅವ್ರ ಜವಾಬ್ ಏನು ಗೊತ್ತಾ? ಅವರೊಬ್ಬರೇ ರೀ ಜೈಲಿಗೆ ಹೋದದ್ದು, ಮಹಾತ್ಮ ಗಾಂಧಿ ಅವರು ಹೋಗಿಲ್ಲ ಅಂತಾರೆ. ಎಂಥ ಸಮಾಜದಲ್ಲಿ ಬಂಧುಗಳೇ, ಈ ರೋಗಕ್ಕೆ ಒಂದೇ ಒಂದು ದಾರಿ. ಇದಕ್ಕಿಂತ ಮೊದಲು ಈ ರೋಗದ ಅಭಿವೃದ್ಧಿ ಪದ ಬೇಕಂತಲೇ ಬಳಸ್ತಾ ಇದ್ದೇನೆ. ಅಭಿವೃದ್ಧಿ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ ನಿಮಗೆ. 50ನೇ ದಶಕದಲ್ಲಿ, ಒಂದು ದಶಕ ಅಂದರೆ 10 ವರ್ಷ, ನೂರಾರು ಹಗರಣಗಳು ನಡೆದಿವೆ ಈ ದೇಶದಲ್ಲಿ. ಅದರಲ್ಲಿ ಒಂದು ಹಗರಣದ ಮಾಹಿತಿ ನಿಮ್ಗೆ ಕೊಡ್ತೇನೆ. ಜೀಪ್ ಹಗರಣ ಅಂತ. ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದ ಕೆಲವರು 52 ಲಕ್ಷ ರೂಪಾಯಿ ಕೊಳ್ಳೆ ಹೊಡೆದರು. ಆ ದಶಕದಲ್ಲಿ ಕೋಟ್ಯಾಧೀಶರು ಇರಲಿಲ್ಲ, ಲಕ್ಷಾಧೀಶರು ಬಹಳ ಕಮ್ಮಿ ಸಂಖ್ಯೆಯಲ್ಲಿದ್ದರು. ಅದರಲ್ಲಿ ಜಾಸ್ತಿ ಈ ರೀತಿ ಹಣ ಮಾಡಿದವರು. ತದನಂತರದ ದಶಕದಲ್ಲಿ ಒಂದು ಉದಾಹರಣೆ ಕೊಡ್ತೇನೆ. ಬೋಫರ್ಸ್ ಅನ್ನೋ ಒಂದು ಹಗರಣದಲ್ಲಿ ಪರದೇಶದಿಂದ ನಮ್ಮ ಯೋಧರಿಗೆ ಆಯುಧವನ್ನು ಖರೀದಿ ಮಾಡುವ ಒಂದು ಕಾಂಟ್ರಾಕ್ಟಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು 64 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು. ಆ ದಶಕದಲ್ಲಿ ಮೊದಲನೇ ಸಲ ಕೋಟ್ಯಾಧೀಶರು ಬರುವುದು. ತದನಂತರದ ದಶಕದಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ಅನ್ನೋ ಒಂದು ಹಗರಣದಲ್ಲಿ ಅಧಿಕಾರದಲ್ಲಿದ್ದಂಥ ಕೆಲವರು ಒಂದು ಹಗರಣದಲ್ಲಿ 70,000 ಕೋಟಿ ರೂಪಾಯಿ ಕೊಳ್ಳೆ ಹೊಡೆದರು, ಒಂದು ಹಗರಣದಲ್ಲಿ. ಅದೇ ರೀತಿ ಮುಂದಿನ ದಶಕದಲ್ಲಿ 2G ಅನ್ನೋ ಒಂದು ಹಗರಣದಲ್ಲಿ 1,76,000 ಕೋಟಿ ರೂಪಾಯಿ, ಎಷ್ಟು ಸೊನ್ನೆ ಇದೆ ಅಂತ ಲೆಕ್ಕ ಹಾಕಿ, ಒಂದು ಹಗರಣದಲ್ಲಿ. ತದನಂತರದ ದಶಕದಲ್ಲಿ ಕೋಲ್ಗೇಟ್ ಅನ್ನೋ ಹಗರಣ, ಕಲ್ಲಿದ್ದಲಿನ ಹಗರಣದಲ್ಲಿ 1,86,000 ಕೋಟಿ ರೂಪಾಯಿ. ಇವಾಗ 2 ಲಕ್ಷ ಕೋಟಿಗೂ ಜಾಸ್ತಿ ಆಗಿದೆ. ಇಷ್ಟೊಂದು ಹಣ ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದರೆ ಆ ದಶಕದಲ್ಲಿ ಆದಂಥ ಎಲ್ಲ ಹಗರಣದ ಲೆಕ್ಕ ಹಾಕಿದರೆ ಎಷ್ಟು ಹಣ ಅಭಿವೃದ್ಧಿಗೆ ಹೋಗಬಹುದು ಅಂತ ಸ್ವಲ್ಪ ಯೋಚನೆ ಮಾಡಿ. 1985ರಲ್ಲಿ ಅಂದಿನ ಪ್ರಧಾನಮಂತ್ರಿ ದಿವಂಗತ ರಾಜೀವ್ ಗಾಂಧಿ ಅವರು ಬಹಿರಂಗವಾಗಿ ಹೇಳಿದಂಥ ಮಾತು, ಅಂದು 1985ರಲ್ಲಿ ಸರ್ಕಾರ ಅಭಿವೃದ್ಧಿಗೆ ಕೊಟ್ಟಂಥ 1 ರೂಪಾಯಲ್ಲಿ ಕೊನೆ ಹಂತಕ್ಕೆ ಹೋದದ್ದು 15 ಪೈಸೆ ಮಾತ್ರ. 85ರಲ್ಲಿ 1 ರೂಪಾಯಲ್ಲಿ 85 ಪೈಸೆ ಕೊಳ್ಳೆ ಹೊಡಿತಾ ಇದ್ರು. ಎಷ್ಟು ಹಣ ಸೋರ್ಕೊಂಡು ಹೋಗಿರ್ಬೇಕು ಬಂಧುಗಳೇ. 2025ರಲ್ಲಿ ದುರಾಸೆ ಕಮ್ಮಿ ಆಗಿಲ್ಲ, ಜಾಸ್ತಿ ಆಗಿದೆ. ಇವತ್ತು ಕಮ್ಮಿ ಅಂದರೆ 100 ರೂಪಾಯಲ್ಲಿ 15 ಪೈಸೆ ಹೋಗ್ಬೋದು. ನಾನು ಈ ಹೇಳಿದ ಸಂಖ್ಯೆಗಳು ಅಥವಾ ರಾಜೀವ್ ಗಾಂಧಿ ಅವರ ಮಾತು ನಾನು ಸೃಷ್ಟಿ ಮಾಡಿದ್ದಲ್ಲ.
ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಒಬ್ಬ ಸಂವಿಧಾನದ ಅಧಿಕಾರಿ CAG, ದ ಕಾಂಪ್ಟ್ರೋಲರ್ ಅಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ, ಅವರು ವರದಿ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಿಳಿಸಿದ್ದಾರೆ ಈ ಹಗರಣಗಳಲ್ಲಿ ಇಷ್ಟು ಹೋಗಿದೆ ಅಂತ. ಅದೇ ರೀತಿಯಲ್ಲಿ ರಾಜೀವ್ ಗಾಂಧಿಯವರು ಹೇಳಿದ ಮಾತು ಕೂಡ, ಇದೆಲ್ಲ ನೀವು ಗೂಗಲ್ಗೆ ಹೋಗಿ ನೋಡಿ, ಅದರಲ್ಲಿದೆ. ಹೆಸರು ಹಾಕಿ ಜೀಪ್ ಹಗರಣ, ಬೋಫರ್ಸ್ ಹಗರಣ, ಕಾಮನ್ವೆಲ್ತ್ ಗೇಮ್ಸ್ ಹಗರಣ, 2G ಹಗರಣ, ಕೋಲ್ಗೇಟ್ ಹಗರಣ ಅಂತ ಹಾಕಿ ರಾಜೀವ್ ಗಾಂಧಿಯವರ ಮಾತಿನ ಬಗ್ಗೆ ಕೇಳಿ, ಅದರಲ್ಲಿದೆ. ಇಷ್ಟೊಂದು ಹಣ ಸೋರ್ಕೊಂಡು ಹೋದರೆ ಏನಾಗ್ತಾ ಇದೆ? ಈ ದುರಾಸೆ ದೊಡ್ಡ ಪರಿಣಾಮ ಹಣದ ಉಬ್ಬರ. ನಾನು ಸ್ಕೂಲ್ಗೆ ಹೋಗ್ತಾ ಇದ್ದಾಗ, ಅಂದರೆ 70 ವರ್ಷದ ಹಿಂದೆ, 1 ಗ್ಯಾಲನ್ ಪೆಟ್ರೋಲಿಗೆ 12 ಆಣೆ. 1 ಗ್ಯಾಲನ್ ಅಂದರೆ ಸುಮಾರು 4 ಲೀಟರ್. 1 ಲೀಟರ್ಗೆ 3 ಆಣೆ, 1 ರೂಪಾಯಿಗೆ 16 ಆಣೆ ಇತ್ತು. ಇವತ್ತು 1 ಲೀಟರ್ಗೆ 105 ರೂಪಾಯಿ ಇದೆ. ಏನು ಬೆಲೆ ಇದೆ ಆ ರೂಪಾಯಿ? ನನ್ನ ತಂದೆಯವರು ಮೊದಲನೇ ಸಲ ಕಾರ್ ತಗೊಂಡಾಗ ಒಂದು ರೆನಾಲ್ಡ್ ಕಾರ್ ತಗೊಂಡಿದ್ರು, ಅದಕ್ಕೆ 5,000 ರೂಪಾಯಿ. ಇವತ್ತು ಸೈಕಲಿಗೂ ಅದಕ್ಕಿಂತ ಜಾಸ್ತಿ ಇದೆ. ಇದೇ ಆ ರೆನಾಲ್ಡ್ ಕಾರ್ಗೆ ಇವತ್ತು 15 ಲಕ್ಷ ಇದೆ. ಏನು ಪ್ರಯೋಜನ? ನನ್ನ ತಂದೆಯವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗಿದ್ದರು. 73ನೇ ಇಸ್ವಿಯಲ್ಲಿ ರಾಜೀನಾಮೆ ಕೊಟ್ಟು ಬಂದರು. ಆವಾಗ ಅವರ ಸಂಬಳ 4,000. ಇವತ್ತು 4,000ಕ್ಕೆ ನಿಮ್ಮ ಮನೆಗೆ 1 ಗಂಟೆ ಗುಡಿಸೋಕ್ಕೆ ಯಾರು ಬರಲ್ಲ. ಅಂದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಸಂಬಳ 4,000, ಇವತ್ತು 3.5 ಲಕ್ಷ ಇದೆ. ಇದೇ ರೀತಿ ದುರಾಸೆ ಮುಂದುವರಿತಾ ಹೋದರೆ, ಹೆಚ್ಚುವರಿ ಆಗ್ತಾ ಹೋದರೆ, ಈ ರೂಪಾಯಿಗೆ ಏನು ಬೆಲೆ ಇದೆ? ಆಡಳಿತದಲ್ಲಿರುವವರು, ಅಧಿಕಾರದಲ್ಲಿರುವವರಿಗೆ ಏನು ನಷ್ಟ ಆಗಲ್ಲ, ಅವರು ಸಂಬಳ ಏರಿಸಿಕೊಂಡೇ ಹೋಗ್ತಾರೆ. ಇತ್ತೀಚೆಗೆ ನಮ್ಮ ಚುನಾಯಿತ ಪ್ರತಿನಿಧಿಗಳು ಕರ್ನಾಟಕ ಅಸೆಂಬ್ಲಿಯಲ್ಲಿ ಅವರ ಸಂಬಳ ಡಬಲ್ ಮಾಡಿದ್ದಾರೆ 1 ನಿಮಿಷದಲ್ಲಿ. ಬಂಧುಗಳು, ಇದರ ಪರಿಣಾಮ ಬಹಳ ಗಂಭೀರವಾದದ್ದು. ಇದ್ದವರಿಗೆ ಹಣ ಹೋಗ್ತಾ ಇದ್ದರೆ ಇಲ್ಲದವರು ಸುಮ್ಮನಿರಲ್ಲ. ಬದಲಾವಣೆ ಬರಬೇಕು, ಆದರೆ ಯಾವ ರೀತಿಯಲ್ಲಿ ಒಳ್ಳೆಯ ಕಾಲ ಹೋಗಿ ಕೆಟ್ಟ ಕಾಲ ಬಂದಿದೆಯೋ ಅದು ಶಾಂತಿಯುತವಾಗಿ ಬಂದಿದ್ದೆವು. ಅದೇ ರೀತಿ ನೀವು ಬದಲಾವಣೆ ತರಬೇಕಾದ್ರೆ ಶಾಂತಿಯುತವಾಗಿ ನಿಮ್ಮಲ್ಲಿ ಕೆಲವು ಮೌಲ್ಯಗಳನ್ನು ಅಳವಡಿಸಿ, ನೀವು ಅದನ್ನು ಅಳವಡಿಸಿದರೆ ನಿಮ್ಮ ಪಕ್ಕದಲ್ಲಿರುವವರು ಅಳವಡಿಸ್ತಾರೆ. ಅದಕ್ಕೆ ಆ ಮೌಲ್ಯದ ಹೆಸರು ತೃಪ್ತಿ ಅನ್ನೋದು. ಬೇರೆ ಮದ್ದಿಲ್ಲ. ಕಾನೂನಿಗೆ ಯಾರು ಹೆದರಲ್ಲ. ಚೈನಾದಲ್ಲಿ ಭ್ರಷ್ಟರಿಗೆ ಗಲ್ಲು ಶಿಕ್ಷೆ. ಆ ಗಲ್ಲು ಶಿಕ್ಷೆ 6 ತಿಂಗಳಲ್ಲಿ ಆಗ್ತದೆ. ಆದರೂ ಕೂಡ ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಅನ್ನುವ ಸಂಸ್ಥೆಯ ಒಂದು ವರದಿ ಪ್ರಕಾರ ಚೈನಾ ಭಾರತಕ್ಕಿಂತ ಜಾಸ್ತಿ ಭ್ರಷ್ಟ ದೇಶ. ಜೀವಕ್ಕೆ ಹೆದರದಂತಹ ವ್ಯಕ್ತಿಗಳು ಈ ರೋಗಕ್ಕೆ ತುತ್ತಾದವರು. ಎಂಥ ಕಾಲಕ್ಕೆ ಬಂದಿದ್ದೇವೆ ನಾವು. ಮುಂದೆ ಇದೇ ರೀತಿ ಕೋಟಿ 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 ಒಂದೊಂದು ಹಗರಣದಲ್ಲಿ ಸೋರ್ಕೊಂಡು ಹೋದರೆ ಆಡಳಿತದಲ್ಲಿ ಏನಾಗ್ತದೆ? ಬಿಹಾರಲ್ಲಿ 1 ಸೇತುವೆ ಕಟ್ಟಿದ್ದು 3 ತಿಂಗಳಲ್ಲಿ 3 ಸಲ ಬಿದ್ದೋದು. ಏನು ಕ್ವಾಲಿಟಿ ನೋಡಿದೆ. ಇವಾಗ ಭತ್ತ ಕೂಡ ಕೆಲವು ರೋಡ್ಗಳನ್ನು ನೋಡಿದ್ರೆ ಗುಂಡಿ ಎಷ್ಟಿದೆ. ಅಂದರೆ 40%. ಇವತ್ತು ಒಂದು ಪಕ್ಷದವರು ಹಿಂದೆ ಇದ್ದ ಪಕ್ಷವನ್ನು 40% ಸರ್ಕಾರ ಅಂತಾರೆ. 40% ಸರ್ಕಾರ ಅಂದರೆ ಏನಾಯಿತು? 1 ಲಕ್ಷ ಕಾಂಟ್ರಾಕ್ಟ್, ಅದರಲ್ಲಿ 40% ಅಂದರೆ 40,000 ರೂಪಾಯಿ ಭ್ರಷ್ಟಾಚಾರಕ್ಕೆ ಹೋಯಿತು. ಉಳಿದದ್ದು 60,000. ಆ 60,000ದಲ್ಲಿ ಆತ ಪ್ರಾಫಿಟ್ ಇಟ್ಕೊಳ್ಬೇಕು, ಮತ್ತೆ ಆ ಕಾಮಗಾರಿ ಮಾಡಬೇಕು. ಎಷ್ಟು ಮಾಡ್ಬೋದು? ಇದೇ ರೀತಿ ಆಗ್ತಾ ಇದೆ, ದಿನನಿತ್ಯ ಆಗ್ತಾ ಇದೆ. ನಾನು ಭಾಳ ಹತ್ತಿರದಿಂದ ಕಂಡವನು ಇದನ್ನು. ವಿದ್ಯಾರ್ಥಿನಿಯರಿಗೆ ತೃಪ್ತಿ ಅನ್ನುವ ಮೌಲ್ಯವನ್ನು ನೀವು
ಇರ್ತದೆ, ಶಾಂತಿ ಇರ್ತದೆ, ಒಳ್ಳೆ ನಿದ್ದೆ ಬರ್ತದೆ, ಯಾವ ಮದ್ದಿನ ಅಗತ್ಯ ಇಲ್ಲ. ಅಕ್ರಮವಾಗಿ ಪಡೆದಂಥ ಸಂಪತ್ತಿನಿಂದ ನಿದ್ದೆ ಬರಲ್ಲ. ಯಾಕಂದರೆ ಆ ಹಣವನ್ನು ಬ್ಯಾಂಕಲ್ಲಿ ಇಡೋಕ್ಕಾಗಲ್ಲ, ಇನ್ನೆಲ್ಲೂ ಇಡೋಕ್ಕಾಗಲ್ಲ, ಮನೆಯಲ್ಲೇ ಇಟ್ಕೊಳ್ಬೇಕು. ಮನೆಯಲ್ಲಿ ಇಟ್ಕೊಂಡ್ರೆ ಏನಾಗ್ತದೆ? ಈ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ಬೋದು, ಇನ್ಕಮ್ ಟ್ಯಾಕ್ಸ್ನವ್ರು ಬರ್ಬೋದು, ದರೋಡೆಕೋರರು ಬರ್ಬೋದು, ಒಂದಷ್ಟು ಮಕ್ಕಳು ಹಣ ನೋಡಿಬಿಟ್ಟು ಅವರ ದಾರಿ ತಪ್ಪಿ ಹೋಗ್ಬೋದು. ಅದರಿಂದ ನಿದ್ದೆ ಬರೋಲ್ಲ. ಒಂದು 3-4 ತಿಂಗಳ ಹಿಂದ್ಗಡೆ ಟಿ ವಿಯಲ್ಲಿ ಒಂದು ನ್ಯೂಸ್ ಐಟಮ್ ಕಂಡೆ. ಒಬ್ಬ ಹಿರಿಯ ರಾಜಕಾರಣಿಯ ಮನೆ ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ದಾಳಿ ಮಾಡ್ತಾರೆ. ಅಲ್ಲಿ 252 ಕೋಟಿ ರೂಪಾಯಿ ಕಂತೆ ಕಟ್ಟಿದ್ದ ಕಬಾಟಲ್ಲಿ ಇಟ್ಟಿದ್ದಂಥ ಹಣವನ್ನು ಜಪ್ತಿ ಮಾಡ್ತಾರೆ. ಆ ಹಣ ವಾಪಸ್ ಅವನಿಗೆ ಎಂದೂ ಹೋಗಲ್ಲ. ಬಂಗಾರ ತಗೊಂಡಿರ್ಬೋದು, ಜಮೀನು ಖರೀದಿ ಮಾಡಿರ್ಬೋದು, ಅದನ್ನು ಪತ್ತೆ ಹಚ್ಚಿ ಜಪ್ತಿ ಮಾಡ್ಬೋದು. ಸರಿದಾರಿಯಲ್ಲಿ ಪಡೆದಂತಹ ಸಂಪತ್ತಿನಿಂದ ಬರುವಂತಹ ತೃಪ್ತಿ ಮತ್ತು ಸಂತಸ ಅಕ್ರಮವಾಗಿ ಪಡೆದಂತಹ ಹಣದಿಂದ ಬರಲ್ಲ. ನಾನು ಭಾಳ ಹತ್ತಿರದಿಂದ ನೋಡಿದ್ರೆ ವೈಯಕ್ತಿಕವಾಗಿ ನಾನು ಹೇಳ್ತೇನೆ ನಿಮಗೆ, 3 ಮುಖ್ಯಮಂತ್ರಿಗಳ ವಿರುದ್ಧ ವರದಿ ಕೊಟ್ಟಿದ್ದೇನೆ. ಅಧಿಕಾರದಲ್ಲಿದ್ದಂತಹ ಮುಖ್ಯಮಂತ್ರಿಗಳ ವಿರುದ್ಧ, ನನ್ನನ್ನು ಬರಮಾಡಿಕೊಂಡಂತಹ ಮುಖ್ಯಮಂತ್ರಿಗಳ ವಿರುದ್ಧ, ಇನ್ನೊಂದು ಪಕ್ಷದ ಮುಖ್ಯಮಂತ್ರಿ, 3 ಮುಖ್ಯಮಂತ್ರಿಗಳ ವಿರುದ್ಧ, 8 ಜನ ಮಂತ್ರಿಗಳ ವಿರುದ್ಧ, ಸುಮಾರು 14 MLA MLCಗಳ ವಿರುದ್ಧ, 150 ಅಧಿಕಾರಿಗಳ ವಿರುದ್ಧ ಕೊಟ್ಟಿದ್ದೇನೆ. ಶಿಕ್ಷೆ ಆಗಿದೆ ಇಲ್ಲ ಅನ್ನೋದು ಬೇರೆ ವಿಚಾರ. ಆದರೆ ಭಾಳ ಹತ್ತಿರದಿಂದ ಅವ್ರು ಎಷ್ಟು ಕೊಡ್ತಿರ್ಬೋದು. ನನಗೆ ದೊಡ್ಡ ಹುದ್ದೆ ಬೇಕಾ? ಹಣ ಬೇಕಾ? ಏನು ಸೌಲಭ್ಯ ಬೇಕು? ಎಲ್ಲ ಕೊಡೋಕ್ಕೆ ತಯಾರಾಗಿದ್ದವರು, ಆದರೆ ಒಪ್ಪಲಿಲ್ಲ. ವಿದ್ಯಾರ್ಥಿ ಈ ಒಂದು ಮೌಲ್ಯ, ಇದನ್ನು ಅಂಗಡಿಯಿಂದ ಖರೀದಿ ಮಾಡಬೇಕಾಗಿಲ್ಲ, ಆದರೆ ಇದನ್ನು ಅಳವಡಿಸುವುದರಲ್ಲೂ ಸಮಸ್ಯೆ ಇದೆ. ನಾನು ಚಿಕ್ಕವನಾಗಿದ್ದಾಗ ನನ್ನ ಪೋಷಕರು ಹೇಳ್ತಾ ಇದ್ರು, ಇದು ಮಾಡಬೇಡ ಅಂತ. ತಪ್ಪು ಮಾಡಿದರೆ ಏಟು ನೆನಪಿದೆ. ಶಾಲೆಗೆ ಹೋದಾಗ ನೀತಿ ಪಾಠ ಅಂತ ಒಂದು ಸಬ್ಜೆಕ್ಟ್ ಇತ್ತು, ಮಾರಲ್ ಸೈನ್ಸ್ ಅಂತ. ಅದನ್ನು ಪೋಷಕರು ಹೇಳಿದ್ದನ್ನು ಒತ್ತಿ ಹೇಳ್ತಾ ಇತ್ತು. ಶಾಲೆಯಲ್ಲಿ ನಿಂತ್ಕೋ ಅಂತ ಹೇಳಿದ್ರೆ ಅದು ನಾಚಿಕೆ ವಿಚಾರ ಆಗಿತ್ತು. ಕ್ಲಾಸ್ಗಿಂದ ಹೊರಗೆ ಹೋಗಂತ ಹೇಳಿದ್ರೆ ಅದು ನಾಚಿಕೆ ವಿಚಾರ ಆಗ್ತಾ ಇತ್ತು. ಮನೆಗೆ ವರದಿ ಕೊಟ್ಟು ಕಳಿಸಿದ್ರೆ ಅದಕ್ಕಿಂತ ದೊಡ್ಡ ನಾಚಿಕೆ ಇರಲಿಲ್ಲ. ಆ ನಾಚಿಕೆಗೆ ಜನರು ಹೆದರ್ತಾ ಇದ್ರು. ಅದರ ರಿಯಾಕ್ಷನ್ ಬೇರೆನೇ ಇತ್ತು. ಹೇ ನೋಡು, ಅವನು ನಿನ್ನೆ ಕ್ಲಾಸ್ನ ಹೊರಗೆ ಹೋಗಿದ್ದ. ಅದನ್ನು ಕೇಳಿದರೆ ಮನಸ್ಸಲ್ಲಿ ಎಷ್ಟು ಬೇಜಾರಾಗ್ತಾ ಇತ್ತು. ಇವತ್ತು ಜೈಲಿಗೆ ಹೋಗಿದ್ದವ್ರನ್ನ ಯಾಕ್ರಿ ನೀವು ಸ್ವಾಗತ ಮಾಡ್ತೀರಿ ಅಂತ ಹೇಳಿದ್ರೆ ಅವರು ಒಬ್ಬರನ್ನ ಜೈಲಿಗೆ ಹೋದದ್ದು, ಮಹಾತ್ಮ ಗಾಂಧಿಯವರು ಹೋಗಿಲ್ಲ ಅಂತಾರೆ. ಎಂಥ ಸಮಾಜದಲ್ಲಿ ಇದ್ದೀವಿ. ತೃಪ್ತಿ ಅಂದರೆ ಒಂದು ಹಂತಕ್ಕೆ ಡಿಗ್ರಿ ಬಂತು, ಕೆಲಸ ಸಿಕ್ತು, ಇನ್ನೇನು ಬೇಡ, ಸನ್ಯಾಸಿ ಆಗ್ತೇನೆ ಅಂತಲ್ಲ. ಎಲ್ಲರಲ್ಲೂ ಆಕಾಂಕ್ಷೆ ಎನ್ನುವ ಗುಣ ಇರಬೇಕು. an ambition to become somebody rich, an ambition to become somebody powerful, become a millionaire or maybe a billionaire. There is nothing wrong, provided you are in the right path. ಇನ್ನೊಬ್ಬನ ಜೇಬಿ ಕೈ ಹಾಕಿ ಅಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕಿ ಅಲ್ಲ. ಅದರಿಂದ ಸಂತಸ ಬರಲ್ಲ, ಇದರಿಂದ ಸಂತಸ ಬರ್ತದೆ ಅಂತ ನನ್ನ ವೈಯಕ್ತಿಕ ಅನುಭವದಿಂದ ಹೇಳ್ತಾ ಇದ್ದೇನೆ. 2011ರಲ್ಲಿ ನಿವೃತ್ತನಾಗಿದ್ದೇನೆ. ಇದು ನನ್ನ 1864ನೇ ವಿದ್ಯಾಸಂಸ್ಥೆ ನಾನು ಬರುವುದು. 85 ವರ್ಷ ಮುಗಿದಿದೆ, 86ರಲ್ಲಿದ್ದೇನೆ. ನಿನ್ನೆ ಒಂದು ಫಂಕ್ಷನ್ ಮಾಡಿದೆ ಫೆಬ್ರವರಿಯಲ್ಲಿ. ಇವತ್ತು ಇಲ್ಲಿದ್ದೇನೆ, ರಾತ್ರಿ ಬೆಂಗಳೂರಿಗೆ ಹೋಗ್ತೇನೆ. ನಾನು ಇರುವುದು ಬೆಂಗಳೂರಲ್ಲಿ. ಯಾರಿಂದಲೂ ₹1 ತಗೊಳ್ಳಲ್ಲ. ನನ್ನ ಸ್ವಂತ ಖರ್ಚಲ್ಲೇ ಬರ್ತೇನೆ. ವಿದ್ಯಾರ್ಥಿನಲ್ಲಿ ನಾನು ಯಾಕೆ ಈ ವಯಸ್ಸಲ್ಲಿ ಪ್ರಯತ್ನ ಮಾಡಬೇಕು? ನನ್ನ ಅನುಭವದಿಂದ ಈ ರೀತಿ ಸಮಾಜದಲ್ಲಿ ಈ ತಪ್ಪು ಭಾವನೆ ಬಂದಿದ್ರೆ ಅದನ್ನು ಅದೇ ರೀತಿಯಲ್ಲಿ ವಾಪಸ್ ಪಡ್ಕೊಂಡು
ಸರಿಯಾದ ಭಾವನೆ ಸಮಾಜಕ್ಕೆ ತೋರಿಸ್ಕೊಟ್ರೆ, ಸಮಾಜ ತಪ್ಪು ಮಾಡಿದ್ದವರನ್ನ ಬಹಿಷ್ಕರಿಸಿದ್ರೆ ಈ ಸಮಾಜ ಹಿಂದೆ ಇದ್ದಂಥ ಸಮಾಜಕ್ಕೆ ಹೋಗ್ತದೆ. ಹಿಂದೆ ಇದ್ದಂಥ ಸಮಾಜದಲ್ಲಿ ಅನ್ಯಾಯಗಳು ಬಹಳ ಕಮ್ಮಿ ಇದ್ದವು, ಇವತ್ತಿನಾಗಲ್ಲ. ವಿದ್ಯಾರ್ಥಿಗಳು ಜೀವನದಲ್ಲಿ ಜಿಗುಪ್ಸೆ ಅನ್ನೋದು ಬಂದೇ ಬರ್ತದೆ, ಒಂದ್ಸಲ ಅಲ್ಲದಿದ್ರು ಅದಕ್ಕಿಂತ ಜಾಸ್ತಿ. ಅದು ಯಾಕೆ ಬರ್ತದೆ ಅಂದರೆ, ನೀವು ನಿಮಗಿಂತ ಮೇಲೆ ಇರುವವರ ಮೇಲೆ ಹೋಲಿಸ್ತೀರಾ, ನಿಮ್ಮಿಂದ ಶ್ರೀಮಂತರಾದವರ ಬಗ್ಗೆ ನೀವು ನಿಮ್ಮನ್ನು ಹೋಲಿಸ್ಕೊಳ್ತೀರಾ, ನಿಮ್ಮಿಂದ ಜಾಸ್ತಿ ಅಧಿಕಾರದಲ್ಲಿರುವವರು. ಅದು ಬಹಳ ದೊಡ್ಡ ತಪ್ಪು. ಯಾವ್ಯಾವುದ್ರೂ ಮನಸ್ಸಿಗೆ ಬೇಜಾರಾದರೆ, ನಾನಿಷ್ಟು ಕಷ್ಟಪಟ್ಟೆ, ನನಗೆ ಸಿಗಬೇಕಾದಂಥ ಸೌಲಭ್ಯ ಸಿಕ್ಕಿಲ್ಲ, ಸಿಗಬೇಕಾದಂಥ ಹಣ ಸಿಕ್ಕಿಲ್ಲ ಅಂತ ಬೇಜಾರಾದರೆ ಸ್ವಲ್ಪ ತಿರುಗಿ ಹಿಂದ್ಗಡೆ ನೋಡಿ. ಎಷ್ಟು ಕೋಟಿ 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 ಜನ ನಿಮ್ಮ ಮಟ್ಟಕ್ಕೆ ಬರೆದವರಿದ್ದಾರೆ. ಆ ಮೇಲೆ ಇರುವವರು ಹೇಗೆ ಮೇಲಕ್ಕೆ ಬಂದರು? ತಪ್ಪು ದಾರಿಯಲ್ಲಿ ಹೋಗಿ ಇನ್ನೊಬ್ಬನ ಜೇಬಿ ಕೈ ಹಾಕಿ. ವಿದ್ಯಾರ್ಥಿಗಳೇ, ಈ ಬದಲಾವಣೆ ತರುವ ದಾರಿಯಲ್ಲೂ ಕೂಡ ಬಹಳ ಮುಖ್ಯವಾದ ವಿಚಾರ ಇದೆ. ಕ್ರಾಂತಿ ಮುಖಾಂತರ ಬದಲಾವಣೆ ಆದರೆ ಈ ದೇಶದ ಗತಿ ಮುಗಿದೋಯ್ತು. ಕ್ರಾಂತಿ ಮುಖಾಂತರ ಈ ಬದಲಾವಣೆ ಬರುವ ಪ್ರಯತ್ನ ಆದರೆ ಈ ದೇಶ 25 ಬೇರೆ ದೇಶ ಆಗ್ತದೆ. ಇವತ್ತು ಕಾವೇರಿ ನೀರಿಗಾಗಿ ಸುಪ್ರೀಂ ಕೋರ್ಟಲ್ಲಿ ವಾದ ಮಾಡ್ತಾ ಇದ್ದೇವೆ ತಮಿಳುನಾಡಿನ ವಿರುದ್ಧ. ನಾಳೆ ಕ್ರಾಂತಿ ಆದರೆ ರಣರಂಗದಲ್ಲಿ ಮಾಡಬೇಕಾದಿತ್ತು. ಈ ಕಡೆ ಇನ್ನೊಂದು ದೇಶ ಇದೆ, ಈ ಕಡೆ ಇನ್ನೊಂದು ದೇಶ ಇದೆ, ಈ ಕಡೆ ಇನ್ನೊಂದು ದೇಶ ಇದೆ, ಕೆಳಗಡೆ ಇನ್ನೊಂದು ದೇಶ ಇದೆ. ದೇಶದಲ್ಲಿ ಶಾಂತಿ ಸೌಹಾರ್ದ ಇರಲ್ಲ. ನಿಮ್ಮ ಮಕ್ಕಳ ಗತಿ ಏನಾಗ್ಬೋದು ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಯುಕ್ರೇನ್ ಮತ್ತು ಗಾಜಾದಲ್ಲಿ ಆಗುವಂಥ ಘಟನೆಗಳು ಯಾಕೆ ಆದವು? ಯಾರ ಲಾಭಕ್ಕೆ? ಅಲ್ಲಿನ ಜನರ ಲಾಭಕ್ಕ? ನನಗೊಬ್ಬರು ಅಮೆರಿಕದಿಂದ ಒಂದು ವಿಡಿಯೋ ಕಳಿಸಿದ್ದಾರೆ. ಒಬ್ಬ 6 ವರ್ಷದ ಹುಡುಗ ಹೇಳ್ತಾನೆ, ನಾನೇನು ತಪ್ಪು ಮಾಡಿದೆ? ನನಗಿದ್ದದ್ದು ಒಬ್ಳು ತಾಯಿ, ಅವಳಿಲ್ಲ. ಇದ್ದದ್ದು ಒಂದು ಕೊಠಡಿ, ಅದಿಲ್ಲ. ನನಗೆ ಆದಾಯ ಇಲ್ಲ, ನನಗೆ ಹೊಟ್ಟೆಗಿಲ್ಲ. ನಾನೇನು ತಪ್ಪು ಮಾಡಿದೆ? ಸ್ವಲ್ಪ ಯೋಚನೆ ಮಾಡಿ. ಮೇಲೆ ಕೂತವರು ಕೂಡ ಸರಿಯಾದ ಯೋಚನೆ ಇಟ್ಕೊಂಡು ಜನತಾ ಸೇವೆ ಮಾಡ್ತಾ ಇದ್ರೆ ಆ ಮಟ್ಟಕ್ಕೆ ಬರ್ತಾ ಇಲ್ಲ. ರಷ್ಯಾ ಯುಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇದ್ರು, ಇಸ್ರೇಲ್ ಗಾಜಾದ ಮೇಲೆ ಯುದ್ಧ ಮಾಡ್ತಿದ್ರು. ಸಾವಿರ ಜನರು ಸಾಯ್ತಾರೆ. ಯಾರಿಗಾಗಿ? ರಾಜಕೀಯಕ್ಕೆ ಹೋಗಿ, ಆದರೆ ಹಣ ಮಾಡೋಕ್ಕಲ್ಲ, ಜನತಾ ಸೇವೆ ಮಾಡೋಕ್ಕೆ. ಇವತ್ತು ಆ ರೀತಿ ಇಲ್ಲ. ಇವತ್ತು ಅಧಿಕಾರದಲ್ಲಿರುವವರು ನಿರ್ಧಾರಕ್ಕೆ ಬರಬೇಕಾದ್ರೆ ಇದರಲ್ಲಿ ನನಗೇನಿದೆ ಅಂತ ಕೇಳುವವರು. ನನ್ನಿಂದ ದೇಶಕ್ಕೇನಿದೆ, ನನ್ನಿಂದ ರಾಜ್ಯಕ್ಕೇನಿದೆ, ನನ್ನಿಂದ ವ್ಯಕ್ತಿಗೇನಿದೆ ಅನ್ನೋ ಮಾತು ಬಹಳ ಕಮ್ಮಿ. ವಿದ್ಯಾರ್ಥಿಗಳು ಬಹಳಷ್ಟು ಅನ್ಯಾಯವನ್ನು ಹತ್ತಿರದಿಂದ ಕಂಡವರು. ಕರ್ನಾಟಕ ರಾಜ್ಯದಲ್ಲಿ ಒಂದು ಯೋಜನೆ ಇತ್ತು. ಕರ್ನಾಟಕದ ಸರಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿದ ಹೆಣ್ಣು ಮಕ್ಕಳಿಗೆ ಒಂದಿಷ್ಟು ಅನುದಾನ ಕೊಡ್ತದೆ ಅಂತ ಬಹಿರಂಗವಾಗಿ ಹೇಳಿದರು. ಒಂದಿನ ಒಬ್ಬಳು ಮಹಿಳೆ ಬಸ್ಸಿಗೆ ಹಣ ಇರಲಿಲ್ಲ, ನಡ್ಕೊಂಡು ಜಿಲ್ಲಾ ಆಸ್ಪತ್ರೆಗೆ ಹೆರಿಗೆಗೆ ಅಂತ ಬರ್ತಾಳೆ. ಯಾಕಂದರೆ ಒಂದು ವೇಳೆ ಆ ಹುಟ್ಟಿದ ಮಗು ಹೆಣ್ಣು ಮಗು ಆಗಿದರೆ ಆ ಮಗುವಿಗೆ ಅನುದಾನ ಸಿಗ್ತದೆ ಅಂತ. ಆಸ್ಪತ್ರೆ ಸಿಬ್ಬಂದಿ ಹೇಳ್ತಾರೆ, ಮೊದಲು ಕಾಸು ಕೊಡಿ, ನಂತರ ಆಸಿ ಅಂತ. ಅವಳದ್ರ ಕೊಡೋಕ್ಕೆ ಕಾಸು ಇರಲಿಲ್ಲ, ಸಿಬ್ಬಂದಿ ಒಪ್ಪಲಿಲ್ಲ. ಅವಳು ಆಸ್ಪತ್ರೆಯಿಂದ ಹೊರಗೆ ಹೋಗಿ ಬಸ್ ಸ್ಟಾಪಲ್ಲಿ ಕೂತಿರ್ತಾಳೆ. ಹಣ ಬರುವ ಮೊದಲು ಬಸ್ ಸ್ಟಾಪಲ್ಲಿ ಹೆರಿಗೆ ಆಗ್ತದೆ, ಸರಕಾರಿ ಆಸ್ಪತ್ರೆಯ ಎದುರುಗಡೆ. ಆ ಸರಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ಎಲ್ಲ ವ್ಯಕ್ತಿಗಳಿಗೂ ಕೈ ತುಂಬ ಸಂಬಳ ಕೊಡ್ತಾರೆ, ರೋಗಿಗಳ ಆರೋಗ್ಯವನ್ನು ನೋಡಿಕೊಳ್ಳೋಕ್ಕೆ. ಈ ಹುಟ್ಟಿದ ಮಗು ಹೆಣ್ಮಗು, ಆ ತಾಯಿ ಒಂದು ಪ್ರಯತ್ನ ಮಾಡಿ ಒಂದು ಅರ್ಜಿ ಹಾಕ್ತಾಳೆ, ನಾನು ಬಡವ, ನಾನು ಆಸ್ಪತ್ರೆಗೆ ಹೋದೆ, ಅಲ್ಲಿ ಸಿಬ್ಬಂದಿ ನನ್ನನ್ನು ಹೆರಿಗೆಗೆ ಬಿಟ್ಟಿಲ್ಲ, ನನಗೆ ಹುಟ್ಟಿದ ಮಗು ಹೆಣ್ಮಗಳು, ಈ ಮಗುವಿಗೆ ಅನುದಾನ ಕೊಡಿ ಅಂತ.
ಸಂಬಂಧಪಟ್ಟ ಅಧಿಕಾರಿಗಳು ಅದರಲ್ಲಿ ಒಂದು ನೋಟ್ ಹಾಕ್ತಾರೆ, ಮಗು ಸರಕಾರಿ ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಅದರಿಂದಾಗಿ ಈ ಮಗುವಿಗೆ ಅನುದಾನ ಸಿಗಕ್ಕೆ ಸಾಧ್ಯವಿಲ್ಲ. ಅದನ್ನು ನಾನು ವಿಚಾರಣೆ ಮಾಡಿ ಅವರು ಹೇಳಿದ ಮಾತು ಸತ್ಯ ಅಂತ ತಿಳ್ಕೊಂಡ ನಂತರ ಒಂದು ಡೀಮ್ಡ್ ಪ್ರೊವಿಷನ್ ಅಂತ ಇದೆ, ಅದನ್ನು ಬಳಸ್ಕೊಂಡು ಹೇಳಿದೆ, ಈ ವ್ಯಕ್ತಿ ಹೆರಿಗೆಗಾಗಿ ನಡ್ಕೊಂಡು ಊರಿಗೆ ಆಸ್ಪತ್ರೆಗೆ ಬಂದಿದ್ದಾಳೆ, ಅದಕ್ಕೆ ಪುರಾವೆ ಇದೆ. ಅಲ್ಲಿ ಹಾಸಿಗೆ ಕೊಟ್ಟಿಲ್ಲ ಅನ್ನೋದಕ್ಕೆ ಪುರಾವೆ ಇದೆ. ಈ ಮಗು ಈ ತಾಯಿ ನಂತರ ಆಸ್ಪತ್ರೆ ಹೊರಗಡೆ ಹೋಗಿ ಬಸ್ ಸ್ಟಾಪಲ್ಲಿ ಕೂತು ಅಲ್ಲಿ ಹೆರಿಗೆ ಆಗಿ ಹೆಣ್ಮಗಳು ಅಲ್ಲಿ ಹುಟ್ಟಿದ್ದಾಳೆ ಅನ್ನೋದಕ್ಕೆ ಪುರಾವೆ ಇದೆ. ಹೌದು, ಆಸ್ಪತ್ರೆಯಲ್ಲಿ ಹುಟ್ಟಿಲ್ಲ, ಆದರೆ ದ ಚೈಲ್ಡ್ ಈಸ್ ಡೀಮ್ ಟು ಹ್ಯಾವ್ ಬಾರ್ನ್ ಇನ್ ದ ಹಾಸ್ಪಿಟಲ್ ಅಂತ ಡೀಮಿಂಗ್ ಪ್ರೊವಿಷನನ್ನು ಬಳಸ್ಕೊಂಡು ನಾನು ಸರ್ಕಾರಕ್ಕೆ ವರದಿ ಕೊಟ್ಟೆ. ಆ ಮಗುವಿಗೆ ಸರ್ಕಾರಕ್ಕೆ ಕೊಟ್ಟಿತ್ತು. ಆದರೆ ಯಾವ ದಾರಿಯಲ್ಲಿ ಸ್ವಲ್ಪ ಯೋಚನೆ ಮಾಡಿ, ಕೈ ತುಂಬ ಸಂಬಳ ಪಡಿತಾ ಇದ್ದಾರೆ, ಅವರ ಕರ್ತವ್ಯ. ಅದೇ ರೀತಿ ಇನ್ನೊಂದು ಉದಾಹರಣೆ ಕೊಡ್ತೇನೆ, ಆಸ್ಪತ್ರೆ ಉದಾಹರಣೆ, ಯಾಕಂದರೆ ಇದು ಮನಸ್ಸಿಗೆ ತಲುಪ್ತದೆ. ಬೇರೆ ಉದಾಹರಣೆ ಕೂಡ ಕೊಡ್ತೇನೆ ನಾನು. 2008ರಲ್ಲಿ ಬಾಗಲಕೋಟೆಯಿಂದ ಗಂಡ ಹೆಂಡತಿ ಒಂದು 6 ತಿಂಗಳ ಮಗುವನ್ನು ಕರ್ಕೊಂಡು ಬರ್ತಾರೆ. ಏನಪ್ಪ ಸಮಸ್ಯೆ ಅಂತ ಕೇಳಿದೆ. ಈ ಮಗು ನೋಡೋಕ್ಕೆ ಚೆನ್ನಾಗೇ ಇದೆ ಸರ್, ಈ ಮಗುವಿಗೆ ಗುದದ್ವಾರ ಇಲ್ಲ, ನೋ ರೆಕ್ಟಮ್, ತಿನ್ನುವುದು ಬಾಯಲ್ಲಿ, ಹೊರಗೆ ತರುವುದು ಬಾಯಲ್ಲಿ. ಊರ ಡಾಕ್ಟ್ರ್ ಹೇಳ್ತಾರೆ, ಬೇಸರ ಮಾಡ್ಕೊಳ್ಬೇಡಿ, ಇದಕ್ಕೆ ಪರಿಹಾರ ಇದೆ, ಈ ಮಗುವನ್ನು ಒಂದು ಸುಸಜ್ಜಿತ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲಿ ಮಕ್ಕಳ ತಜ್ಞ ಆಪರೇಷನ್ ಮೂಲಕ ಸರಿಪಡಿಸಿಕೊಡ್ತಾನಂತ. ಅದನ್ನು ನಂಬಿ ಈ ಮಗುವನ್ನು ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಮಕ್ಕಳ ತಜ್ಞ ಮಗುವನ್ನು ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಿ ಎಲ್ಲ ಸರಿಯಾಗಿದೆ ಮಾಡಿಕೊಡ್ತೇನೆ, ಆದರೆ ಒಂದಿಷ್ಟು ಖರ್ಚಾಗ್ತದೆ ಅಂತಾನೆ. ಖರ್ಚಲ್ಲ, ಲಂಚ. ಗಂಡ ಹೆಂಡತಿ ಗೊತ್ತಿತ್ತು ಈ ರೀತಿ ಆಗ್ತದೆ ಆಸ್ಪತ್ರೆಯಲ್ಲಿ ಅಂತ ಸ್ವಲ್ಪ ಸಾಲ ಗೀಲ ಮಾಡಿ ಹಣ ತಗೊಂಡು ಹೋಗಿದ್ರು. ಅದನ್ನು ವೈದ್ಯನ ಮೇಜಿನ ಮೇಲೆ ಇಡ್ತಾರೆ. ವೈದ್ಯ ಅದಕ್ಕೆ ಲೆಕ್ಕ ಹಾಕ್ತಾನೆ. ಲೆಕ್ಕ ಹಾಕಿ ಈ ಮೊತ್ತಕ್ಕೆ ನಾನು ಪಕ್ಕದಲ್ಲಿ ಒಂದು ಸಂಧಿ ಮಾಡಿಕೊಡ್ತೇನೆ, ಮಲ ಅದರಿಂದ ಹೊರಗೆ ಹೋಗ್ತದೆ. ಆ ಮಲ ಶೇಖರಣೆ ಮಾಡೋಕ್ಕೆ ಮಗು ಒಂದು ಬ್ಯಾಗ್ ಹಾಕ್ಕೊಂಡಿರ್ಬೇಕು ಜೀವನ ಪರ್ಯಂತ. ಅದನ್ನು ಕೇಳಿ ಅವನನ್ನು ನಂಬದೆ ಆ ಮಗುವನ್ನು ಹಣವನ್ನು ವಾಪಸ್ ಪಡ್ಕೊಂಡು ಲೋಕಾಯುಕ್ತಕ್ಕೆ ಬರ್ತಾರೆ. ನಾವು ಆ ಮಗುವನ್ನು ಇನ್ನೊಂದು ಸರ್ಕಾರಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿಲ್ಲ, ಹಳೆ ಏರ್ಪೋರ್ಟ್, ಬೆಂಗಳೂರಲ್ಲಿ ಹಳೆ ಏರ್ಪೋರ್ಟಲ್ಲಿರುವಂಥ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ವಿ. ಅಲ್ಲಿ ನನ್ನ ಚಿಕಿತ್ಸೆ ನಡೀತಾ ಇತ್ತು. ಅವರನ್ನು ಬೇಡಿಕೊಂಡ್ವಿ, ಈ ಮಗುವಿಗೊಂದು ಭವಿಷ್ಯ ಕೊಡಿ ಅಂತ. ನಮ್ಮ ಹತ್ರ ಕೊಡೋಕ್ಕೆ ಹಣ ಇಲ್ಲ ಅಂತ ಅವರು ಬಿಟ್ಟಿ ಮಾಡಿಕೊಟ್ರು. ಆ ಮಗು ಆ ಆಪರೇಷನ್ ನಂತರ ಪ್ರತಿ ವರ್ಷ ಅದರ ಪೋಷಕರು ನನಗೆ ಫೇಸ್ ಟೈಮ್ ಮಾಡ್ತಾರೆ, ಮಗುವಿಗೆ ಆಶೀರ್ವಾದ ಮಾಡಿ ಅಂತ. ಎಷ್ಟು ಖುಷಿ ಆಗ್ತದೆ. ಮೊನ್ನೆ ಅಕ್ಟೋಬರ್ ತಿಂಗಳಲ್ಲಿ ಆ ಮಗುವನ್ನು ಕರ್ಕೊಂಡು ಬಂದಿದ್ರು ನನ್ನ ಫ್ಲ್ಯಾಟ್ಗೆ. 16 ವರ್ಷದ ಹೆಣ್ಣುಮಗು, SSLCಯಲ್ಲಿ ಕಲಿತಾ ಇದ್ದಾಳೆ. ಆ ಬ್ಯಾಗ್ ಹಾಕೊಂಡು ತಿರುಗ್ತಾ ಇದ್ರೆ ಏನಾಗ್ತಾ ಇತ್ತು ಆಕೆಗೆ. ಆ ವೈದ್ಯ ದೇವರನ್ನು ಬೇಡ್ಕೊಂಡಿರ್ಬೇಕು, ನನಗೆ ವಿದ್ಯೆ ಕೊಡಿ, ನನ್ನನ್ನು ವೈದ್ಯನಾಗಿ ಮಾಡಿ, ನನ್ನನ್ನು ಮಕ್ಕಳ ತಜ್ಞನಾಗಿ ಮಾಡಿ, ನನಗೊಂದು ಸರ್ಕಾರಿ ಕೆಲಸ ಕೊಡಿಸಿ ಅಂತ. ದೇವರು ಎಲ್ಲ ವರ ಕೊಟ್ಟರು. ಅಲ್ಲಿ ಒಂದು ಮಗು ಬರ್ತದೆ, ಅವನ ಕರ್ತವ್ಯ, ಅದಕ್ಕೆ ಕೈ ತುಂಬ ಸಂಬಳ ಕೊಡ್ತಾ ಇದ್ದಾನೆ. ಆದರೂ ಕೂಡ ದುರಾಸೆ ಬಿಟ್ಟಿಲ್ಲ. ಆ ಮಗುವಿಗೆ ಸಿಗಬೇಕಾದಂಥ ಭವಿಷ್ಯ ಸಿಗದಂಗೆ ನೋಡ್ತಾರೆ. ವಿದ್ಯಾರ್ಥಿ ಇಂಥ ಉದಾಹರಣೆಗಳು ಹಲವಾರಿದೆ. ಆಸ್ಪತ್ರೆ ಬಿಟ್ಟು ಇನ್ನೊಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಂದು ದಿವಸ ಒಬ್ಬರು ಮಹಿಳೆ ಬರ್ತಾರೆ, ಏನಪ್ಪ ಸಮಸ್ಯೆ ಅಂತ ಕೇಳಿದ್ರು. ಸ್ವಾಮಿ, ನನಗೆ ಆದಾಯ ಇಲ್ಲ. ಒಬ್ಬ ಮಗ ಮುಂಬೈಯಲ್ಲಿ ಕೆಲಸ ಮಾಡ್ತಾನೆ, ತಿಂಗಳಿಗೆ 250 ರೂಪಾಯಿ ಮನಿ ಆರ್ಡರ್ ಮಾಡ್ತಾನೆ. ಪೋಸ್ಟ್ಮ್ಯಾನ್ 10% ಕೇಳ್ತಾನೆ. ಕೊಡದೇ ಇದ್ದರೆ 3 ಸಲ ಮನೆಗೆ ಹೋದೆ, ಅಡ್ರೆಸ್ ಮನೆಯಲ್ಲಿಲ್ಲ, ರಿಟರ್ನ್ ಟು ದ ಸೆಂಡರ್ ಅಂತಾನೆ. ಅದು ವಾಪಸ್ ಎಂದೂ ಮಗನಿಗೆ ಹೋಗಿಲ್ಲ. ಮಹಿಳೆ ಭಾಳ ಬೇಸರಪಟ್ಟು ನನ್ನನ್ನು ಕೇಳಿದ ಸಹಾಯ ಮಾಡಿ ಸ್ವಾಮಿ ಅಂತ. ಆದರೆ ನನಗೆ ಅಧಿಕಾರ ಇರಲಿಲ್ಲ. ಆ ಪೋಸ್ಟ್ಮ್ಯಾನ್ ಕೇಂದ್ರ ಸರ್ಕಾರದ ನೌಕರ, ಆವಾಗ ಲೋಕಪಾಲ್ ಇರಲಿಲ್ಲ. ನಾನು ಸಹಾಯ ಮಾಡಬೇಕನ್ನೋ ಹಿನ್ನೆಲೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗೆ ಫೋನ್ ಮಾಡಿದೆ, ಈ ರೀತಿ ಇದೆಯಪ್ಪ, ಸ್ವಲ್ಪ ಸಹಾಯ ಮಾಡುತ್ತ. ಆತ ನನ್ನ ಸಂಭಾಷಣೆ ಸಮಯದಲ್ಲಿ ಆ ಹಣಕ್ಕೆ ಲೆಕ್ಕ ಹಾಕಿರುವಾಗ 250 ರೂಪಾಯಿ, 10%, 25 ರೂಪಾಯಿ ನೇರವಾಗಿ ನನಗೆ ಹೇಳ್ತಾನೆ, ಸ್ವಾಮಿ 25 ರೂಪಾಯಿ ಕೇಸ್ಗಳಿಗೆ ನನ್ನ ಹತ್ರ ಅಧಿಕಾರಿಗಳಿಲ್ಲ. ನನ್ನ ಅಧಿಕಾರಿಗಳು ಕೋಟ್ಯಾಂತರ ರೂಪಾಯಿ, ಲಕ್ಷಾಂತರ ರೂಪಾಯಿ ಹಗರಣಗಳನ್ನು ಮಾತ್ರ ವಿಚಾರಣೆ ಮಾಡುವುದು ಅಂತ. ಆ 25 ರೂಪಾಯಿಯ ಬೆಲೆ ಅವನಿಗೆ ಗೊತ್ತಿದೆಯಾ? ಆಕೆಗೆ ಏನಂತ ಅವನಿಗೆ ಗೊತ್ತಿದೆಯಾ? ಅದು ಹಣ.
ಎಂತೆಂಥ ವ್ಯಕ್ತಿಗಳು ಅಧಿಕಾರದಲ್ಲಿದ್ದಾರೆ. ಸತ್ತ ಶವ ವಾಪಸ್ ಕೊಡಬೇಕಾದ್ರೆ ಹಣ ಕೊಡಬೇಕು. ಕಾನೂನಲ್ಲಿ ಸಿಗಬೇಕಾದಂಥ ಸೌಲಭ್ಯಗಳು ಸಿಗಬೇಕಾದ್ರೆ ಹಣ ಕೊಡಬೇಕು. ಅದಕ್ಕೆ ಕಾರಣ ನಾವು ಕೂಡ. ನಮ್ಮ ಕೆಲಸ ಆಗಬೇಕಂದ್ರೆ ನಾವು ಕಣ್ಣು ಮುಚ್ಚಿ ಕೊಡ್ತೇವೆ ಹಣ. ಆದರೆ ನನ್ನ ಪ್ರಯತ್ನ ನಿಮ್ಮಲ್ಲಿ ಈ ತೃಪ್ತಿ ಅನ್ನುವ ವಿಚಾರವನ್ನು ಅಳವಡಿಸಿ ಶ್ರೀಮಂತರಾಗಿ ಸರಿದಾರಿಯಲ್ಲಿ, ಆವಾಗ ಶ್ರೀಮಂತಿಕೆಯಲ್ಲೂ ಕೂಡ ಸಂತಸ ಬರ್ತದೆ. ಆದರೆ ಅಕ್ರಮವಾಗಿ ಪಡೆದಂಥ ಅದರಲ್ಲಿ ಖಂಡಿತ ಬರಲ್ಲ. ನಾನು ಬಹಳ ಹತ್ತಿರದಿಂದ ಕಂಡಿದ್ದೇನೆ. ನೋಡ್ತಾ ಇರ್ತೇವೆ ಕೆಲವೊಂದು ಸಲ 100ರಲ್ಲಿ 1 ಒಬ್ಬ ಜೈಲಿಗೆ ಹೋಗ್ತಾನೆ. ಅವನ ಗತಿ ಏನು ಅಂತ. ವಿದ್ಯಾರ್ಥಿಗಳೇ, ಅದೇ ರೀತಿ ಇನ್ನೊಂದು ಮೌಲ್ಯದ ಅಗತ್ಯ ಇದೆ, ಅದು ಮಾನವೀಯತೆ. ನಾವು ಹುಟ್ಟುವಾಗ ಮಾನವರಾಗಿ ಹುಟ್ಟಲ್ಲ. ನಾವು ಹುಟ್ಟುವುದು ಹೋಮೋಸಿಪಿಯನ್ಸ್ ಅನ್ನೋ ಒಂದು ಗುಂಪಿಗೆ ಸೈನ್ಸಲ್ಲಿ. ಅದಕ್ಕೂ ಮಾನವೀಯತೆಗೂ ಯಾವ ಸಂಬಂಧನೂ ಇಲ್ಲ. ಮಾನವೀಯತೆ ಅನ್ನೋದು ನಮ್ಮ ಹಿರಿಯರು ಕಟ್ಟಿದಂಥ ಮೌಲ್ಯ. ಸಮಾಜದಲ್ಲಿ ಶಾಂತಿ ಸೌಹಾರ್ದ ಇರಬೇಕನ್ನೋ ಹೇಳಿ ಮಾನವೀಯತೆ ಇದ್ದರೆ ನಾವು ಮಾನವರಾಗ್ತೇವೆ, ಇಲ್ಲದಿದ್ದರೆ ಇಲ್ಲ. ಇದು ನಮ್ಮ ಗುರುಗಳು, ಹಿರಿಯರು, ಕವಿಗಳು ಬರೆದಂಥ ಮಾತು. ನಿಮ್ಗೆ ಕೇಳಿರ್ಬೇಕು ನೀವು. ಏನೇ ಆಗು ನಿನಗೆ ಬೇಕಾದವನಾಗು, ಆದರೆ ಮೊದಲು ಮಾನವನಾಗು ಅಂತಾರೆ. ಎಂಥ ಮಾತು. ಅದಕ್ಕೆ ಪೂರಕವಾಗಿ ನಾನು ಶಾಲಾ ಕಾಲೇಜಿಗೆ ಹೋದಾಗ ನನ್ನದೇ ಆದ ಒಂದು ಸಂದೇಶವನ್ನು ಕೊಡ್ತಾ ಇರ್ತೇನೆ ನಮ್ಮ ವಿದ್ಯಾರ್ಥಿನಿಯರಿಗೆ. ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಾಯುವಾಗ ಮಾನವನಾಗಿ ಸತ್ತರೆ ಅದಕ್ಕೆ ಮೇಲ್ಪಟ್ಟಂಥ ಗೌರವ ಯಾವುದೂ ಇಲ್ಲ ಬಂಧುಗಳೇ. ಈ 2 ಮೌಲ್ಯಗಳನ್ನು ಅಳವಡಿಸಿ ಮಾನವರಾಗಿ ತೃಪ್ತಿ ಅಳವಡಿಸಿದಂಥ ಮಾನವನಾಗಿ ಜೀವನದಲ್ಲಿ ಸಂತಸ ಇರ್ತದೆ. ಈ ಮಾನವೀಯತೆ ಇಲ್ಲದ ಒಂದು ಉದಾಹರಣೆ ಕೊಟ್ಟು ನನ್ನ ಮಾತಿಗೆ ವಿರಾಮ ಕೊಟ್ಟು ನಿಮ್ಮ ಜೊತೆ ಸಂವಾದ ಮಾಡ್ತೇನೆ. 2011ರಲ್ಲಿ ಬೆಂಗಳೂರಿನ ಆಸ್ಪಾಸಲ್ಲಿ ಹರೀಶ್ ನಂಜಪ್ಪ ಅನ್ನುವ 29 ವರ್ಷದ ಯುವಕ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದಾರೆ. ಹಿಂದೆ ಒಂದು ಲಾರಿ ಬರ್ತಾ ಇತ್ತು. ಲಾರಿ ಫ್ರಂಟ್ ಟೈರ್ ಒಂದು ಟೈರ್ ಪಂಕ್ಚರ್ ಆಗಿತ್ತು. ಅದು ಆತನ ದೇಹದ ಮೇಲೆ ಹೋಗಿ ರಿಮ್ಮು ದೇಹದ 2 ಭಾಗವನ್ನು ಇಬ್ಬಾಗವಾಗಿ ಮಾಡ್ತದೆ. ಅಲ್ಲಿ ಅವನು ಬಿದ್ದಿದ್ದ, ಆದರೆ ಜೀವಂತವಾಗಿದ್ದ. ಅಲ್ಲಿ ಹಲವಾರು ವ್ಯಕ್ತಿಗಳು ಫೋಟೋ ತೆಗಿತಾ ಇದ್ರು, ವಿಡಿಯೋ ಮಾಡ್ತಾ ಇದ್ರು. ಒಂದು ತುತ್ತು ನೀರು ಕೊಡಿ ಅಂತ ಕೇಳಿದ್ದಾರೆ, ಯಾರೂ ಕೊಟ್ಟಿಲ್ಲ. ಆಂಬ್ಯುಲೆನ್ಸ್ ಬರ್ತದೆ, ಆಂಬ್ಯುಲೆನ್ಸ್ ಸಿಬ್ಬಂದಿ ದೇಹದ 2 ಭಾಗವನ್ನು ಎತ್ತಿ ಆಂಬ್ಯುಲೆನ್ಸಲ್ಲಿ ಹಾಕ್ತಾರೆ. ಅವನ ಸಿಬ್ಬಂದಿಗೆ ಹೇಳ್ತಾನೆ, ಮತ್ತು ಜೀವಂತವಾಗಿದ್ದ ಸಿಬ್ಬಂದಿಗೆ ಹೇಳ್ತಾನೆ, ದಯವಿಟ್ಟು ವೈದ್ಯರಿಗೆ ಹೇಳಿ ನನ್ನ ಕಣ್ಣನ್ನು ದಾನ ಮಾಡೋಕ್ಕೆ ಅಂತ. ಈ ಎಂಥ ಮಾನವೀಯತೆ, ಎಂಥ ವಿಪರ್ಯಾಸ ಒಂದು ಘಟನೆಯಲ್ಲಿ. ವಿದ್ಯಾರ್ಥಿ ಇದು ಕೂಡ ಕಟ್ಟುಕತೆ ಅಲ್ಲ. ಆತನ ತಾಯಿಗೆ ಮರಣೋತ್ತರ ಪ್ರಶಸ್ತಿಯನ್ನು ZTV ಅವರು ಕೊಡ್ತಾರೆ. ಆ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ನನ್ನನ್ನು ಕರ್ಕೊಂಡು ಹೋಗಿದ್ರು. ಎಂಥ ಮಾನವೀಯತೆ ವಿಚಾರ. ಅಂಥ ಘಟನೆಗಳು ಯಾರಿಗೂ ಆಗಬಾರ್ದು. ಆದರೆ ದಿನದಲ್ಲಿ ಎಷ್ಟು ಘಟನೆಗಳು ನಡೀತೇವೆ, ಅದರಲ್ಲಿ ನಮ್ಮ ಮಾನವೀಯತೆಯನ್ನು ತೋರಿಸುವಂಥ ಸಂದರ್ಭಗಳು ಬರ್ತದೆ. ಕಣ್ಣಿಲ್ಲದವ ರೋಡ್ ಕ್ರಾಸ್ ಮಾಡೋಕ್ಕೆ ಕಾಯ್ತಾ ಇರ್ತಾರೆ. ಯಾರಾದರೂ ಕೈ ಕೊಟ್ಟು ಬಾಪ ನನ್ನ ಜೊತೆ ಅಂತ ಹೇಳಿದವರು ಎಷ್ಟು ಜನ ಇದ್ದಾರೆ. ವಯಸ್ಸಾದವರ ಕೈಯಿಂದ ಏನೋ ಕೆಳಗಡೆ ಬೀಳ್ತದೆ, ಅದನ್ನು ಎತ್ತಿ ಅವ್ರ ಕೈಯಲ್ಲಿ ಕೊಡುವವರು ಎಷ್ಟು ಜನ ಇದ್ದಾರೆ. ನಾವು ಮಾನವರು ಅನ್ನೋದನ್ನು ನಾವು ಒಪ್ಕೊಳ್ತೇವೆ, ದಂಗರ ಹೊಡಿತೇವೆ. ಆದರೆ ಆ ಮಾನವೀಯತೆಯನ್ನು ತೋರಿಸುವಂಥ ಪ್ರಯತ್ನ ನಮ್ಮಲ್ಲಿ ಎಷ್ಟು ಜನರಲ್ಲಿದೆ. ವಿದ್ಯಾರ್ಥಿಗಳು, ಈ 2 ಮೌಲ್ಯಗಳನ್ನು ಅಳವಡಿಸಿ ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ನಿಮ್ಮ ಮಕ್ಕಳ ಭವಿಷ್ಯ ಕೂಡ ಸಾರ್ಥಕ ಆಗ್ತದೆ. ಆವಾಗ ಜೀವನದಲ್ಲಿ ಸಂತಸ ಇರ್ತದೆ ಅಂತ ಹೇಳ್ತಾ ಇವಾಗ ನಾನು ಸಂವಾದ ಮಾಡೋಕ್ಕೆ ರೆಡಿಯಾಗಿದ್ದೇನೆ.